ಕೊಡಗು ಜಿಲ್ಲಾ ಬಂಟರ ಸಂಘದ ವತಿಯಿಂದ ಬಂಟರ ಭವನದ ಭೂಮಿ ಪೂಜೆ ಕಾರ್ಯಕ್ರಮ ಅಬ್ಬಿ ಫಾಲ್ಸ್ ರಸ್ತೆಯಲ್ಲಿರುವ ದಿವಂಗತ ಡಾಕ್ಟರ್ ಪ್ರೇಮನಾಥ್ ಪೂಂಜಾ ಅವರು ದಾನವಾಗಿ ನೀಡಿರುವ ಸ್ಥಳದಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆ ಕೊಡಗು ಜಿಲ್ಲಾ ಬಂಟರ ಸಂಘದ ಅಧ್ಯಕ್ಷರಾದ ಜಗದೀಶ್ ರೈ ಅವರು ವಹಿಸಿದ್ರು. ಸಭಾ ಕಾರ್ಯಕ್ರಮ ವೇದಿಕೆಯಲ್ಲಿರುವ ಗಣ್ಯರ ಸಮ್ಮುಖದಲ್ಲಿ ನಡೆಯಿತು. ಒಡಿಯೂರು ಸ್ವಾಮೀಜಿ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಬಂಟರ ಭವನದ ಭೂಮಿ ಪೂಜೆ ನೆರವೇರಿತು. ಬಂಟರ ಭವನ ಟ್ರಸ್ಟ್ ಬುಕ್ಕ ಪೂನಾ ದೆಹಲಿ ಮಾತ್ರ ತಂದೆ ವಿದೇಶಲಿಡ್ಲ ಮಹಾನಗರ ಅಮೇರಿಕಾದಂಚಿನ ಜಾಗೆಟ್ಲ ನಮ್ಮ ಕಾರ್ಬಾರ್ನ ತೊಜುಪಾಯಿ ನಕಲು ನಮ್ಮ ಬಂಟೇರು ಸರ್ಕಾರಿ ಬುಕ್ಕ ಖಾಸಗಿ ಉದ್ಯೋಗದ ಮೂಲಕ ವ್ಯಾಪಾರ ವ್ಯವಹಾರದ ಮೂಲಕ ಮಲ್ಲ ಮಟ್ಟದ ಉದ್ದಿಮೆಲೆನೆ ನಡಪಾವನ ಮೂಲಕ ಬಂಟೇರಾಯಿನ ನಮ್ಮ ಊರುದ ಹಿರಿಮೆ ಗರಿಮೆನೆ ಹೆಚ್ಚಿ ಸಾಯ್ನಕಲು ಈ ನೆಲೆಟ್ಟು ಇನಿ ಮಡಿಕೇರಿದ ಈ ಆಸುಪಾಸುಡು ಕೊಡಗುದ ಈ ಪುಣ್ಯದ ಮನ್ನಡೆ ನಡತೊಂದಿಪ್ಪುನಂಚಿನ ಈ ಕಾರ್ಯಕ್ರಮ ನಿಜವಾದ ವಿಶೇಷವಾಯಿನ ಕಾರ್ಯಕ್ರಮ, ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮ. ದೆಕ್ಕು ತುಂಬ ಬೇಲೆ ಮಲ್ತನಕ್ಲ ನೆನ್ತೋನ್ಪೇನೆ ದಾಯ ಪಂಡ ದೆಕ್ಕು ತುಂಬ ಮಸ್ತ್ ಜನ ಬಂಟ್ರ ಸಂಘಕ್ಕೆ ಕಷ್ಟ ಬತ್ತರು ಆಂಡ ಇಂಕ ಬಂಟ್ರ ಭವನ ಅವಕಾಶ ಕಟ್ಟುನಂಚಿನ ಅವಕಾಶ ಇಂಕ ತೆಗಿತಂಡು ಅವಾಗಲ ಆಶೀರ್ವಾದ ಇಂಕ ತೆಗಿತಂಡು ಈ ತುಂಬ ಕಷ್ಟಪಟ್ಟನಾಗ್ಲೆ ಮಾತೇನು ನೆನ್ತಂತು ಈ ಜಾಗಕ್ಕೆ ದಾನ ರೂಪಟ್ಟು ಈ ಜಾಗನ ಕೊರನ ಮುರಾಣಿ ಕನ್ನೊಟ್ಟಿಗೆ ಇತ್ತದ ಮುರಾಣಿ 20 ದಿನ 25 ದಿನ ಮಟ್ಟಲ ಅಂಡ ಪಾತಿರ್ದೆ ಇನಿ ಯಾರು ಇಪ್ಪಡಂಡೆ ಆರು ದಿವಂಗತ ಆಯರು ಆರನ ಆತ್ಮಗೆ ಶಾಂತಿ ಕೊರಡಂದು ಕೇಂಡಂತು ಆರ್ನ ಆತ್ಮಗೆ ದೇವರ ಶಾಂತಿ ಕೊರಡಂದು ಕೇಂಡಂತು ಆರ್ನ ಒಪ್ಪಂದು ಪುದಾರಿಟ್ಟು ಏನು ಇಪ್ಪಡು ಏನು ಇಜ್ಜಲ್ಲ ಈ ನಡಪಪ್ಪ ಪನ್ಪಣೆ ಕೊಂಚ ಧೈರ್ಯದಿಂದ ಜೊತೆ ಅಂತಾರೆ ಐಕ್ಯಾನ ಈ ಬಂಟ್ರ ಭವನದ ಒವ್ವೇ ಕಾರ್ಯ ಇತ್ತಲ್ಲ ಪತ್ತಿರುವ ದಿನ ಈ ಜಾಗ ಒಟ್ಟು ಪತ್ತಿರುವ ದಿನ ಪ್ಲಾನ್ ಮಲ್ತದೆ ಈ ಜಾಗ ಇತ್ತು ಗುಡ್ಡನ ಈ ಮಟ್ಟಕ್ಕೆ ಇತ್ತು ಗುಡ್ಡನ ಲೆವೆಲ್ ಮಲ್ತದೆ ದ್ವೇ ಜಾಗಟ್ಟು ಪೂಜೆ ಮಾತ್ರ ಕುಲ್ಲತ್ತು ಮಲ್ಲ ಮಟ್ಟದ ಮಲ್ಪಡು ಬಂತೇನಂಜಿ ಆಸೆ ಪಡ್ತು ಇರುವ ದಿನ ಮೂಲೆ ಉಂತದು ಬಲ್ಪುಗ ಬಗೆಲು ಉಂತದೇನೆ ಈ ಜಾಗನ ಸಮತಟ್ಟು ಮಲ್ತ ಏನು ಮಲ್ತಾರೆ ಇಡೀ ಏನ ಕಮಿಟಿ ತಗಲು ಅಗಟ್ಟು ಪಂಡ ಆಪುಂಡು ಅಂದ್ಕೊಂಡ ರಿಜ್ಜಿ ಆಪುಂಡು ಅಂತ ಕೊಡಗು ಜಿಲ್ಲೆಯ ಜನತೆಗೆ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಈ ಒಂಜಿ ಪೊರ್ಲಕಂಠದ ಲೇಸಿ ಎಲ್ಲ ಪಂಡರು ಬಂಟ ಸಮಾವೇಶ ಆತ್ಲತ್ತ ಮುಲ್ಪ ಅಂದ್ ದಯ ಪಂಪೇನ್ ಕೇಂಡ ಕೊಡಗು ಜಿಲ್ಲೆದ ಉಳೈಡ ನಮ್ಮ ಉಳ್ಳ ಅವಳ ಬಂಟ ಸಮಾಜ ಒಂಜಿ ಭವನವನ್ನು ಕಟ್ಟುಣಂದಾಂಡ ಕೊಡಗು ಜಿಲ್ಲೆಡಿ ಎಂಕತೊಂಜನೆ ಬಂಟರು ಎಲ್ಲಿದ್ದಾರೆ ಒಂದು ಖಂಡಿತವಾದಲ್ಲಪ್ಪ ನೋಡು ಓಳು ಇಜ್ಜಂದನೆ ಮಾತಗರಿಟ್ಲ ಬಂಟರು ಉಳ್ಳೇರಿ ಓಳು ಸಮುದಾಯ ಭವನ ಇಜ್ಜಿ ಬಂಟರ ಭವನ ಓಳು ಇಜ್ಜಿ ಇಂದು ಪಂಡು ಮಾತಗರಿಟ್ಲ ಲಕ್ಕದಂಡು ಕೊಡಗುಡ್ಲ ಆಯ್ನಾತ್ ಬೇಗ ರೈಕುಲ ಪಣ್ಣಗ ಬಂಡೇರು ಮಾತೆರನ ಆರ್ಥಿಕವಾದಂತೆ ಕ್ರೋಢೀಕರಣ ಬೋಡು ಒಂದು ಬಂಟ ಸಮುದಾಯಗೂ ಖಂಡಿತವಾದಲ್ಲ ಆರ್ಥಿಕವಾದ ಕೊರತೆ ಓಳು ಬತ್ತನಲ್ಲ ಎಂಕು ತೋಜುಜಿ ಅಂಚ ಅಂದು ಕೊಡಗು ಜಿಲ್ಲೆಗಳ ಬರಂದು ಒಂದು ಅನು ವಿಶ್ವಾಸಗಳು ಪಂಡು ಒಂದುಲ್ಲೆ
ಪೂಜಾ ಕೈಂಕರ್ಯದೊಂದಿಗೂ ಇದರ ಆಡಳಿತ ಟ್ರಸ್ಟಿ ಕೊಡಗು ಜಿಲ್ಲಾ ಬಂಟರ ಸಂಘದ ಪ್ರಕಾರಾಧ್ಯಕ್ಷ ಶ್ರೀಯುತ ಬಿ.ಡಿ. ಗಿರೀಶ್ ರೈಗುಲ ಅಧ್ಯಕ್ಷತೆಯಲ್ಲಿ ಇದೆ ಶಂಕುಸ್ಥಾಪನೆ. ಮನುಷ್ಯದ ಕೆಲಸಿಗೆ ಮನುಷ್ಯದ ದಿನ. ಬಂಡ 15,000 ಮಿತ್ತು ಇತ್ತಿನಂಚಿತ್ನ ಬಂಟೆರೆಗೆ ಇನ್ನೊಂಜಿ ಭವನ ನಿರ್ಮಾಣದ ಕನಸು ನನಸಾವಡು ಪಣದ ಈ ಸಂದರ್ಭಡು ಹಾರೈಕೆ ಮಲ್ತೊಂದು ಸೇರಿದಿನಂಚಿತ್ತ ಮಾತ ಎನ್ನ ಬಂಟ ಬಾಂಧವರಿಗೆ ಕೊಡಗು ಜಿಲ್ಲೆದ ಬಂಟ ಬಾಂಧವರಿಗೆ ಅಭಿನಂದನೆ ಮಲ್ತೊಂದುಲ್ಲೆ. ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಈ ವಿಶಿಷ್ಟ ಕಾರ್ಯಕ್ರಮದ ಇವತ್ತು ಬಂಟರು ಅಂದರೆ ಈ ದೇಶದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಛಾಪಾ ಕಾಗದವನ್ನು ಒತ್ತಿದ್ದಾರೆ. ಬಹುಶಃ ನ್ಯಾಯಾಂಗ ಹೇಳಿದ್ರೆ ಜಸ್ಟಿಸ್ KS ಹೆಗ್ಡೆ ಅಂತ ನಾವು ನೋಡ್ತೇವೆ. ಅನ್ಯಾಯ ಆದಾಗ ಅಂತ ದೊಡ್ಡ ಪೋಸ್ಟನ್ನೇ ತ್ಯಾಗ ಮಾಡಿ ಬಂದಂಥ ಒನ್ ಆಫ್ ದ ಗ್ರೇಟ್ ಜೂರಿಸ್ಟ್. ಇದು ನಾವು ಯಾವತ್ತೂ ನೆನ್ಪಿಡಬೇಕಾಗುತ್ತೆ. ಆದರೆ ಒಳ್ಳೆಯವರಿಗೆ ಕಾಲ ಮತ್ತೆ ಅವರು ಈ ದೇಶದ 2ನೇ ಹುದ್ದೆ ಆದಂಥ ಲೋಕಸಭಾ ಸ್ಪೀಕರ್ ಕೂಡ ಆದರು, ಅದು ಬೇರೆ. ಹಾಗೆ ಶಿಕ್ಷಣ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ, ಅಥವಾ ಇವತ್ತು ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಕ್ರೀಡಾ ಕ್ಷೇತ್ರ, ಸಿನಿಮಾ ರಂಗ, ಯಾವುದನ್ನು ತೆಗೆದುಕೊಂಡರೂ ನಮ್ಮ ಬಂಟರ ಸಮಾಜದ ಬಂಧುಗಳು ತಮ್ಮದೇ ಆದಂಥ ಛಾಪ ಕಾಗದವನ್ನು ಓದಿದ್ದಾರೆ. ಇದು ನಮಗೆಲ್ಲರಿಗೂ ಹೆಮ್ಮೆ ತರುವಂಥ ವಿಚಾರ. ಇವತ್ತು ಸಮಾಜದ ಎಸ್ಟಿಮೇಷನ್ ಎಷ್ಟು ಅಂತ ನಾನು ಕೇಳುವಂಥ ವಿಚಾರನ ಕೇಳಿದೆ. ಸನ್ಮಾನ್ಯ ಜಗದೀಶ್ ರೈ ಅವರು 12 ಕೋಟಿ ಅಂತ ಹೇಳಿದ್ರು. ನಾನು ಅವರಿಗೆ ಒಂದು ಸಲಹೆಯನ್ನು ಕೊಟ್ಟೆ. ನಮ್ಮ ಪ್ರೇಮ್ ಪೂಂಜಾ ಅವರು ಅರ್ಧ ಎಕರೆ ಜಾಗವನ್ನು ದಾನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇನ್ನೂ 1 ಎಕರೆ ಜಾಗವನ್ನು ನೀವು ಬೈ ಮಾಡುವಂಥ ಕೆಲಸವನ್ನು ಮಾಡೋದ್ರ ಮುಖಾಂತರ 1.5 ಎಕರೆ ಇದ್ದರೆ ನಿಜವಾಗಲೂ ಕೂಡ ನೀವು 12 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ನಿಮಗೆ ಒಂದು ರಿಟರ್ನ್ಸ್ ಇರ್ತದೆ. ಇಲ್ಲ ಅಂತ ಹೇಳಿದ್ರೆ ಅರ್ಧ ಎಕರೆಲಿ ನೀವು ಕಾರಲ್ಲಿ ಪಾರ್ಕ್ ಮಾಡ್ತೀರಿ, ಎಲ್ಲಿ ಮದುವೆ ಮಾಡ್ತೀರಿ, ಇದೆಲ್ಲೂ ಕೂಡ ಸಮಸ್ಯೆ ಆಗ್ತದೆ. ಏನು ಅವ್ರ ಹತ್ರ ಕೇಳಿದ್ರೆ 1 ಕೋಟಿಗೆ 1 ಎಕರೆಯನ್ನು ಕೊಡುವುದು ರಿಕ್ವೆಸ್ಟ್ ಮಾಡಿಕೊಂಡ್ರೆ. ಹಾಗಾಗಿ ಅದು ದೊಡ್ಡ ವಿಚಾರನೂ ಕೂಡ ಅಲ್ಲ. ಯಾಕೆಂದರೆ ಜಗದೀಶ್ ರೈ ಅವರು ಇರ್ಬೋದು, ನಮ್ಮ ಪುರುಷೋತ್ತಮ್ ರೈ ಅವರು ಇಲ್ಲಿ ಕೂತಿದ್ದಾರೆ, ಇಲ್ಲಿದ್ದಾರೆ. ಪುರುಷೋತ್ತಮ್ ರೈ ಇರ್ಬೋದು, ಐತಪ್ ರೈ ಇರ್ಬೋದು. ಇವರು 3 ಜನ ಮನಸ್ಸು ಮಾಡಿದರೆ ಈ ಸಮಾಜದಾಗ ಕಟ್ಲಿಕ್ಕಂಥ ತಾಕತ್ತಿರುವಂಥ ಒನ್ ಆಫ್ ದ ನಂಬರ್ 1 ಕ್ಲಾಸ್ 1 ಕಾಂಟ್ರಾಕ್ಟರ್ಸ್ ಅವರು. ಬಂಟರು ಎಲ್ಲರೂ ಶ್ರೀಮಂತರಾಗಿದ್ದಾರೆ, ಹೌದು, ನಿಜ. ಈಗ ಇವತ್ತು ಮಂಗಳೂರು ಇರ್ಬೋದು, ಬಾಂಬೆ ಇರ್ಬೋದು, ಇಡೀ ದೇಶದಲ್ಲಿ ಬೆಂಗಳೂರು ಇರ್ಬೋದು, ಬಂಟರು ಭಾಳ ಶ್ರೀಮಂತರು. ಆದರೆ ಕೊಡಗು ಜಿಲ್ಲೆಯಲ್ಲಿ ಸ್ವಲ್ಪ ಶ್ರೀಮಂತರು ಇದ್ದಾರೆ, ಮಧ್ಯಮ ವರ್ಗದವರು ಇದ್ದಾರೆ, ಪಾಪದವರು ಇದ್ದಾರೆ. ಹಾಗಾಗಿ ಇವತ್ತು ಈ ಭವನ ನಿರ್ಮಾಣಕ್ಕೆ ಕೊಟ್ಟಂಥ ದಾನಿಗಳು, ಏಕೆಂದರೆ ದಾನಿಗಳಿದ್ದರೆ ಮಾತ್ರ ಪ್ರತಿಯೊಂದು ಕೆಲಸಗಳ ಭಾಳ ಹಿಂದಿನಿಂದಲೂ ತಗೊಂಡು ಬಂದಾಗ ದಾನಿಗಳ ಇದರಿಂದೇ ಎಲ್ಲ ಬಿಲ್ಡಿಂಗ್ಗಳು ಆಗೋದು, ಶಾಲೆಗಳು ಆಗಿ. ಹಾಗೆ ಇವತ್ತು ಬಂಟರ ಸಂಘಕ್ಕೆ ಕೊಡಗು ಜಿಲ್ಲೆಯಲ್ಲಿ ಎಲ್ಲರೂ ಸದಸ್ಯರು ಸೇರಲಿಕ್ಕೆ ಮತ್ತು ಅವರ ಈ ಬಂಟರ ಆಚಾರ ವಿಚಾರ ಸಂಸ್ಕೃತಿ ಪದ್ಧತಿ ಪರಂಪರೆ ಒಂದು ಬೆಳಿಗ್ಗೆ ಪ್ರಾರಂಭ ಆದರೆ ಬರೋ ಎಲ್ಲ ಆಟಗಳು ಮೈದಾನದಲ್ಲಿ ನಡೀತಾ ಇರ್ತದೆ. ಹೋಗಲಿಲ್ಲ ಅಂದರೆ ಬೇಸರ ಮಾಡ್ಕೊಳ್ತಾರೆ. ಅದಕ್ಕೆ ಒಂದು ರೂಟ್ನಲ್ಲಿ ಸಮಯ ನಿಗದಿ ಮಾಡಿಕೊಂಡು ಮಡಿಕೇರಿ ತಲುಪೋದು 2 ಗಂಟೆಗೆ ಅಂತ ಹೇಳಿದ್ದೀನಿ. ನಾನು ನಿಗದಿ ಮಾಡಿದಂಥ ಸಮಯಕ್ಕೆ ಬಂದಿದ್ದೀನಿ, ಆದರೆ ತಾವು ನಿಗದಿ ಮಾಡಿದ ಸಮಯಕ್ಕೆ ಬರಲಿಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ಭಾಳ ಈಗಾಗಲೇ ಹೇಳಿದಾಗೆ ಭಾಳ ಒಂದು ಸಂಭ್ರಮದ ದಿನ. ಕೊಡಗಿನಲ್ಲಿ ಬಂಟರ ಭವನ ನಿರ್ಮಾಣ ಆಗ್ತಾಯಿದೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಕೂಡ ಖುಷಿ, ಸಂತೋಷ ಹಾಗೂ ಒಂದು ಹೆಮ್ಮೆಯ ವಿಚಾರ. ಇದು ಶಂಕುಸ್ಥಾಪನೆಯಲ್ಲಿ ಪ್ರಾರಂಭ ಆಗಿ
ಆದಷ್ಟು ಬೇಗ ಒಂದು ಭವ್ಯವಾದಂಥ ಸುಂದರವಾದಂಥ ಭವನ ನಿರ್ಮಾಣ ಆಗಲಿ, ಕಟ್ಟಡ ನಿರ್ಮಾಣ ಆಗಲಿ, ಇದಕ್ಕೆ ಸಂಪೂರ್ಣವಾದಂಥ ಸಹಕಾರವನ್ನು, ಬೆಂಬಲವನ್ನು ನಾನು ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲರೂ ಕೂಡ ಕೊಟ್ಟು ಅದನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಸಹಾಯವನ್ನು ಮಾಡ್ತೀವಿ ಅಂತ ಹೇಳುವಂಥ ಮಾತನ್ನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಭೆಯಲ್ಲಿ ಮಾನ್ಯ ಶಾಸಕರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಎಸ್ ಪೊನ್ನಣ್ಣ, ನಗರಸಭೆ ಅಧ್ಯಕ್ಷರಾದ ಕಲಾವತಿ, ವಿಧಾನಸಭೆಯ ಮಾಜಿ ಅಧ್ಯಕ್ಷರಾದ ಕೆಜಿ ಬೋಪಯ್ಯ, ವಿಧಾನ ಪರಿಷತ್ನ ಸದಸ್ಯರಾದ ಸುಜಾ ಕುಶಾಲಪ್ಪ, ನವಿ ಮುಂಬೈನ ಭವಾನಿ ಶಿಪ್ಪಿಂಗ್ ಸರ್ವೀಸಸ್ ಪ್ರೈವೇಟ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕರಾದ ಕುಸುಮೋದರ ಶೆಟ್ಟಿ, ಪುತ್ತೂರು ಬಂಟರ ಸಂಘದ ಅಧ್ಯಕ್ಷರಾದ ಹೇಮನಾಥ್ ಶೆಟ್ಟಿ, ಸುಳ್ಯ ಬಂಟರ ಸಂಘದ ಅಧ್ಯಕ್ಷರಾದ ಸುಭಾಷ್ ಚಂದ್ರ ರೈ, ಬಂಟ್ವಾಳ ಬಂಟರ ಸಂಘದ ಅಧ್ಯಕ್ಷರಾದ ಜಗನ್ನಾಥ್ ಚೌಟ, ಚಲನಚಿತ್ರ ಕಲಾವಿದರಾದ ಶ್ರೀ ಭರತ್ ಭಂಡಾರಿ, ಕರ್ನೂರ್ ಮೋಹನ್ ರೈ ವೇದಿಕೆಯಲ್ಲಿ ಪಾಲ್ಗೊಂಡಿದ್ದರು. ಜೊತೆಗೆ ಕೊಡಗು ಜಿಲ್ಲಾ ಬಂಟರ ಭವನದ ತಾಲೂಕು ಹೋಬಳಿ ಸಂಘದ ಅಧ್ಯಕ್ಷರು, ಬಂಟರ ಭವನ ಟ್ರಸ್ಟ್ನ ಆಡಳಿತ ಸಮಿತಿಯ ಪ್ರತಿನಿಧಿಗಳು ವೇದಿಕೆಯಲ್ಲಿ ಪಾಲ್ಗೊಂಡಿದ್ದರು. ಅಂತಾರಾಷ್ಟ್ರೀಯ ಹಾಕಿಪಟು ಪ್ರಶಾಂತ್ ರೈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸ್ಥಳದಾನಿಯಾದ ದಿವಂಗತ ಡಾಕ್ಟರ್ ಪ್ರೇಮನಾಥ್ ಪೂಜಾರ್ ಅವರಿಗೆ ಮರಣೋತ್ತರ ಗೌರವವಾಗಿ ಬಂಟ ಬಹದ್ದೂರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು.